ಓಪನಿಂಗ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಓಪನಿಂಗ್ ಬರ್ತಾರೆ. ವಿರಾಟ್ ಕೊಹ್ಲಿ 1 ಡೌನ್ ಬಂದರೆ ಶ್ರೇಯಸ್ ಅಯ್ಯರ್ 2nd ಡೌನ್ ಬರ್ತಾರೆ. ಇನ್ನು KL ರಾಹುಲ್ ಅಥವಾ ಅಕ್ಷರ್ ಪಟೇಲ್ 3rd ಡೌನ್ ಬರ್ತಾರೆ. ಅಂದರೆ KL ರಾಹುಲನ್ನು ನೆಕ್ಸ್ಟ್ 5ನೇ ಕ್ರಮಾಂಕದಲ್ಲಿ ಆಡಿಸ್ಬೇಕು. ಆ ಕ್ರಮಾಂಕಕ್ಕೆ ಅಂತಲೇ ಇವರು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯ ಜೊತೆಗೆ. ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ತಂಡದಲ್ಲಿದ್ದರೂ ಕೂಡ ಈಗ ಪ್ರಾಕ್ಟೀಸ್ ಟೈಮಲ್ಲಿ ಗಾಯ ಆಗಿರೋದ್ರಿಂದ ಫಸ್ಟ್ ಮ್ಯಾಚ್ಗಂತೂ ರಿಷಬ್ ಪಂತ್ ಅವ್ರನ್ನ ಆಡಿಸುವ ರಿಸ್ಕನ್ನು ಟೀಮ್ ಇಂಡಿಯಾ ತಗೊಳ್ಳಲ್ಲ. ಅವರು ಗಾಯ ಆಗದೇ ಇದ್ದರೂ ಕೂಡ KL ರಾಹುಲ್ ಅವ್ರನ್ನೇ ಆಡಿಸ್ತಾ ಇದ್ರು. ಆದರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಟಾಪ್ ಆರ್ಡರಲ್ಲಿ ಸಂಪೂರ್ಣವಾಗಿ ರೈಟ್ ಹ್ಯಾಂಡರ್ಸ್ ಬ್ಯಾಟ್ಸ್ಮನ್ ಇರೋದ್ರಿಂದ ಲೆಫ್ಟ್ ಹ್ಯಾಂಡರ್ಸ್ ಬೇಕು ಅನ್ನೋ ಕಾರಣಕ್ಕೆ ರಿಷಬ್ ಪಂತನ್ನು ಆಡಿಸ್ಬೇಕು ಅಂತ, ಮತ್ತು ಒಂದಷ್ಟು ಜನ ನಾರ್ತ್ ಇಂಡಿಯನ್ಸ್ ಅಭಿಮಾನಿಗಳು ರಿಷಬ್ ಪಂತನ್ನು ಆಡಿಸ್ಬೇಕು ಅಂತ ಕೂಗ್ಕೋತಾ ಇದ್ದಾರೆ. ಇದೊಂದು ಕಡೆ KL ರಾಹುಲ್ಗೆ ಅನ್ಯಾಯ ಮಾಡ್ದಂಗೆ. ಯಾಕೆಂತಂದರೆ ಅವ್ರನ್ನ ಎಲ್ಲ ಕ್ರಮಾಂಕದಲ್ಲೂ ಈಗಾಗಲೇ ಆಡಿಸ್ಬಿಟ್ಟಿದ್ದಾರೆ, ಓಡಾಡಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಅಟ್ಲೀಸ್ಟ್ ಇವಾಗ ಇಂಗ್ಲೆಂಡ್ ಸೀರೀಸ್ ಎಲ್ಲಾದರೂ ಕೂಡ ಅವರನ್ನು 5ನೇ ಕ್ರಮಾಂಕದಲ್ಲಿ ಆಡಿಸ್ಬೋದಾಗಿತ್ತು. ಅಲ್ಲೂ ಅವ್ರಿಗೆ ಒಂದು ರೀತಿಯಲ್ಲಿ ಅನ್ಯಾಯ, ಅವ್ರಿಗೆ ಅವರ ತಲೆಯಲ್ಲಿ ಭಾಳಷ್ಟು ಪ್ರಶ್ನೆಗಳು ಹುಟ್ಟೋ ಥರ ಮಾಡ್ದಂಗಿದೆ. ಹಾಗಿದ್ರು ನೋಡೋಣ ಈ ಟೂರ್ನಮೆಂಟ್ನಲ್ಲಿ ಹೇಗೆ ಆಡ್ತಾರೆ ಅಂತ ಹೇಳಿ, ಹೇಗೆ ಆಡಿಸ್ತಾರೆ, ಅದರಲ್ಲೂ ಇಂಪಾರ್ಟೆಂಟ್ ಹೇಗೆ ಆಡಿಸ್ತಾರೆ ಅಂತ ನೋಡೋಣ.